ಹುಬ್ಬಳ್ಳಿ ತಾಲೂಕಿನ ವಿಶ್ವನಾಥಪುರ ಶ್ಯಾನಪ್ಪನಹಳ್ಳಿ ಗ್ರಾಮ ಸಂಪರ್ಕ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ, ಈ ಭಾಗದ ಮುಖಂಡರು ರಸ್ತೆ ಅಭಿವೃದ್ಧಿಪಡಿಸುವಂತೆ ಹೇಳಿದ್ದರಿಂದ ವಿಶ್ವನಾಥಪುರ ಕೆಪಿಎಸ್ ಶಾಲೆಯಿಂದ ಶ್ಯಾನಪ್ಪನಹಳ್ಳಿ ಗ್ರಾಮದ ಮುಖಾಂತರ ಕೊಯ್ರಾ ಗ್ರಾಮಕ್ಕೆ ಸೇರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಆರ್ಡಿಎಲ್ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತಿದೆ. ಮುಂದುವರೆದು ಮತ್ತಷ್ಟು ಗ್ರಾಮಗಳ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಿವೆ ಎಂದರು. ಕೆಸಿ ವ್ಯಾಲಿ ನೀರು ಶುದ್ಧೀಕರಣ 3ನೇ ಹಂತ ಮಾಡಬೇಕು ಅಂತ ನಾವು ಸಹ ಒತ್ತಾಯ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಿಧಾನವಾಗಿ ಮಿನರಲ್ಸ್ ಇರೋದ್ರಿಂದ ಸರ್ಕ್ಯುಲೇಷನ್ ಕೆಳಗಡೆ ಆಗದೆ ಅನಾನುಕೂಲ ಆಗಬಾರ್ದು. ಆರೋಗ್ಯ ದೃಷ್ಟಿಯಿಂದ ಯೋಚನೆ ಇದೆ. ಆದರೆ ಭಾರತೀಯ ವಿಜ್ಞಾನ ಸಂಸ್ಥೆ ಪ್ರಕಾರ ಇದು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಪರೀಕ್ಷೆ ಮಾಡಲಾಗಿದೆ. ಮತ್ತೊಂದು ಬಾರಿ ಕರೆಸಿ ಮಾತನಾಡಲಾಗ್ತದೆ. ಕೆರೆಗೆ ಕೆಸಿ ವ್ಯಾಲಿ ನೀರು ತುಂಬಿರೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಇದನ್ನು ಕುಡಿಯಲು ಬಳಸುವಂತಿಲ್ಲ ಅಂದರು. ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಭಾಗಕ್ಕೆ 1 ವರ್ಷದೊಳಗೆ ಎತ್ತಿನಹೊಳೆ ನೀರು ಹರಿಸಲಾಗುತ್ತೆ. ಈ ಯೋಜನೆಗೆ ಹೆಚ್ಚು ಹಣ ಖರ್ಚಾಗಿದೆ. ರೈತರು ಜಮೀನು ಬಿಡದಿದ್ದರಿಂದ ಕಾಮಗಾರಿ ವಿಳಂಬವಾಗಿದೆ. ರೈತರು ಸಕಾಲಕ್ಕೆ ಜಮೀನು ಬಿಟ್ಟುಕೊಟ್ಟಿದ್ರೆ ಶೀಘ್ರ ಕೆಲಸವಾಗ್ತಿತ್ತು. ಡಿಕೆ ಶಿವಕುಮಾರ್ ಅವರು ಯೋಜನೆಯನ್ನು ಕೈಗೆತ್ತಿಕೊಂಡ ನಂತರ ರೈತರ ಮನವೊಲಿಸಿ ಕಾಮಗಾರಿಗೆ ವೇಗ ನೀಡಿದ್ದಾರೆ. ದೇವನಹಳ್ಳಿ ಮಟ್ಟಕ್ಕೆ ದೊಡ್ಡಬಳ್ಳಾಪುರಕ್ಕೆ 1 ವರ್ಷದೊಳಗೆ ನೀರು ಬರಲಿದೆ. ನಂತರ ಹಂತ ಹಂತವಾಗಿ ಕೋಲಾರ, ಚಿಕ್ಕಬಳ್ಳಾಪುರಕ್ಕೂ ಸಹ ನೀರು ಹರಿಯಲಿದೆ ಅಂತ ಮಾಹಿತಿ ಕೊಟ್ಟರು. ರಸ್ತೆ ಆಗಬೇಕು ಅಂತ ನಮ್ಮ ಎಲ್ಲ ಮುಖಂಡರು, ಬ್ಲಾಕ್ ಅಧ್ಯಕ್ಷರಾಗಿದ್ದ ಹಸನ್ ಕುಮಾರ್, ಗ್ಯಾರಂಟಿ ಅಧ್ಯಕ್ಷರು ರಾಜಣ್ಣ, ಮುಂದಿನಿಂದ ಈ ಭಾಗದ ಮುಖಂಡರು, ರೈತರು ಕೂಡ ಪಕ್ಷಾತೀತವಾಗಿ ಕೂಡ ಕೇಳಿದ್ರು. ಇಂಥ ಇನ್ನೂ 3-4 ರಸ್ತೆ ಇವೆ. ಇದು ಮೊದಲನೇದು ಶುರು ಮಾಡ್ತೀವಿ. ರಬ್ಬಿಣಿದು ಅದನ್ನು ಮಾಡಬೇಕಾಗುತ್ತೆ. ಇದೊಂದು ಈ ಶಾಲೆ ಅಕ್ಟೋಬರ್ 2ನೇ ತಾರೀಕು ಇಲ್ಲಿ ಬಂದು ಕಾರ್ಯಕ್ರಮ ಮಾಡಿದ ದಿನ ಅವತ್ತು ಇಲ್ಲಿನ ಈ ಭಾಗದ ಎಲ್ಲ ರೈತರು, ನಮ್ಮ ಪಕ್ಷದ ಮುಖಂಡರು ಈ ರಸ್ತೆ ಆಗಲೇಬೇಕು ಅಂತ ತಡ ಆಯಿತು. ಆದರೂ ಕೂಡ ಮಂಜೂರಾಗಿದೆ. ಆದಷ್ಟು ಬೇಗ ಕೆಲಸ ಇಂಜಿನಿಯರಿಂಗ್ ಮುಗಿಸ್ಬೇಕು. ಹೈದರ್ ಸಾಬ್, ದೇವನಹಳ್ಳಿ, ರಾಯಲ್ಸ್ ಕನ್ನಡ.